ನಮಸ್ಕಾರ ಸ್ನೇಹಿತರೆ, ನೀವು ಕಳೆದ ಕೆಲವು ದಿನಗಳಲ್ಲಿ ಕೇಳ್ತಾ ಇರಬಹುದು ಒನ್ ನೇಷನ್ ಒನ್ ಎಲೆಕ್ಷನ್ ಅಥವಾ ಒಂದು ರಾಷ್ಟ್ರ ಒಂದು ಚುನಾವಣೆ ಅಂತ. ಇದನ್ನು ಕೇಳ್ತಾ ಇರಬೇಕಿದ್ರೆ ನಿಮಗೆ ಸಹಜವಾಗಿ ಅನಿಸಿರ್ಬೋದು, ಹಾಗಾದರೆ ಒನ್ ನೇಷನ್ ಒನ್ ಎಲೆಕ್ಷನ್ ಅಥವಾ ಒಂದು ರಾಷ್ಟ್ರ ಒಂದು ಚುನಾವಣೆ ಅಂದರೆ ಏನು, ಯಾಕೆ ನಮಗೆ ಬೇಕು, ಇವಾಗಿರೋದು ಏನಾಗಿದೆ, ಇದರಿಂದ ನಮಗೇನು ಉಪಯೋಗ, ಹೀಗೆ ಹಲವು ಪ್ರಶ್ನೆಗಳು ನಿಮಗೆ ಮೂಡಿರಬಹುದು. ಅದಕ್ಕೆಲ್ಲ ಉತ್ತರವಾಗಿ ನಾನು ಕೆಲವೊಂದು ಮಾಹಿತಿಗಳನ್ನು ಈ ದಿನ ನಿಮಗೆ ತಂದಿದ್ದೀನಿ. ಸ್ನೇಹಿತರೆ, ಒನ್ ನೇಷನ್ ಒನ್ ಎಲೆಕ್ಷನ್ ಅಥವಾ ಒಂದು ರಾಷ್ಟ್ರ ಒಂದು ಚುನಾವಣೆ ಅಂದರೆ ಕೇಂದ್ರ ಹಾಗೂ ರಾಜ್ಯಗಳ ಚುನಾವಣೆಗಳನ್ನು ಒಂದೇ ಸಮಯದಲ್ಲಿ ನಡೆಸೋದು ಅಂತ. ಹಾಗಾದರೆ ಇದು ನಮ್ಗೆ ಯಾಕೆ ಬೇಕು, ಇದರಿಂದ ಏನು ಉಪಯೋಗ ಅಂತ ಕೇಳ್ತೀರಾ? ಇಲ್ಲಿದೆ ನೋಡಿ ಕೆಲವು ಮಾಹಿತಿಗಳು. ಮೊದಲನೆಯದಾಗಿ ಕಡಿಮೆ ವೆಚ್ಚ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಈಗ ನೀವು ನೋಡ್ತಾ ಇರಬಹುದು, ವರ್ಷ ಪೂರ್ತಿ ಒಂದಲ್ಲ ಒಂದು ಚುನಾವಣೆ ನಡೀತಾನೇ ಇರುತ್ತೆ. ಒಂದು ರಾಜ್ಯದಲ್ಲಾದ್ಮೇಲೆ ಮತ್ತೊಂದು ರಾಜ್ಯದಲ್ಲಿ, ಮತ್ತೊಂದು ರಾಜ್ಯದಲ್ಲಾದ್ಮೇಲೆ ಮತ್ತೊಂದು ರಾಜ್ಯದಲ್ಲಿ, ಹೀಗೆ ಇದೊಂಥರ ವರ್ಷ ಪೂರ್ತಿ ಒಂದಲ್ಲ ಒಂದು ಚುನಾವಣೆ ಇದ್ದೇ ಇರುತ್ತೆ. ಹಾಗಾದ್ರೆ ಈ ಎಲ್ಲ ಚುನಾವಣೆಗಳನ್ನ ನಡೆಸೋಕೆ ದುಡ್ಡು ಎಲ್ಲಿಂದ ಬರ್ತಾ ಇರಬಹುದು, ಯಾರು ನೋಡ್ಕೋತಾ ಇರಬಹುದು ಇದನ್ನೆಲ್ಲ ಅಲ್ವಾ? ಮತ್ಯಾರು ಅಲ್ಲ ಸ್ನೇಹಿತರೆ, ನಿಮ್ಮಂತ ಜನಸಾಮಾನ್ಯರ ದುಡ್ಡೇ ಇಲ್ಲಿಗೆ ಹೋಗ್ತಾ ಇರೋದು. ಈ ಒಂದು ರಾಷ್ಟ್ರ ಒಂದು ಚುನಾವಣೆ ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ ನಿಮ್ಮಂತವರ ದುಡ್ಡು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಖರ್ಚಾಗತ್ತೆ. ಹೇಗೆ ಅಂದ್ರೆ ಒಂದೇ ಸತಿ ಚುನಾವಣೆ ನಡೆಯುತ್ತವೆ, ಒಂದೇ ಸತಿ ಅದ್ರ ಸಂಬಂಧಪಟ್ಟ ಖರ್ಚುಗಳನ್ನ ನಾವು ಒಂದೇ ಸತಿ ಮಾಡಬಹುದಾಗುತ್ತೆ. ಮತ್ತೆ ಮತ್ತೆ ಮಾಡ್ತಾ ಇರುವಂತ ಅವಶ್ಯಕತೆ ಇರೋದಿಲ್ಲ. ಇದರಿಂದ ನಮ್ಮದೇ ದುಡ್ಡು ಉಳಿಯುತ್ತೆ. ಹಾಗೆ ಎರಡನೇದು ದಕ್ಷ ಆಡಳಿತ. ಹಾಗಾದ್ರೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀರಾ? ನೋಡಿ, ಇವಾಗ ವರ್ಷ ಪೂರ್ತಿ ಎಲೆಕ್ಷನ್ ಮಾಡೋದ್ರಿಂದ ಏನಾಗುತ್ತೆ, ವರ್ಷ ಪೂರ್ತಿ ಸರ್ಕಾರಿ ನೌಕರರು ಎಲೆಕ್ಷನ್ನು ಅದು ಇದು ಅನ್ನೋದೆಲ್ಲ ಬ್ಯುಸಿ ಆಗಿರ್ತಾರೆ. ಅವರು ಏನು ಮಾಡಬೇಕು, ಸರ್ಕಾರ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಯೋಚನೆ ಮಾಡಬೇಕು, ಕೆಲವು ಸೌಕರ್ಯಗಳನ್ನು ಹೇಗೆ ಮಾಡೋದು, ಯಾವ್ಯಾವ ಕೆಲಸಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸೋದು, ಅದರ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕು. ಆದರೆ ವರ್ಷ ಪೂರ್ತಿ ಚುನಾವಣೆ ಆಗೋದ್ರಿಂದ ಏನಾಗುತ್ತೆ, ಅವರು ಚುನಾವಣೆ ಬಗ್ಗೆನೇ ಯೋಚನೆ ಮಾಡೋ ಥರ ಆಗಿಬಿಟ್ಟಿದೆ. ಒಂದು ಉದಾಹರಣೆ ಹೇಳ್ತೀನಿ. ನೀವು ಎಲೆಕ್ಷನ್ ಅಥವಾ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಒಂದು ಸರ್ಕಾರಿ ಕಚೇರಿಗೆ ಹೋಗಿ ಅವ್ರೇನು ಹೇಳ್ತಾರೆ, ಸರ್ ಅವ್ರು ಇವತ್ತಿಲ್ಲ ಸರ್, ಇವತ್ತು ಅವರು ಎಲೆಕ್ಷನ್ ಡ್ಯೂಟಿಗೆ ಹೋಗಿದ್ದಾರೆ ಸರ್ ಅಂತ ಹೇಳ್ತಾರೆ. ಹಾಗಾದರೆ ಏನಾಯಿತು, ನಿಮ್ಮ ಕೆಲಸನೇ ಅದು ಮುಂದೆ ಹೋಗ್ತಾ ಹೋಯಿತು. ನಿಮ್ಮ ಕೆಲಸ ಆಗಬೇಕಾಗಿರೋ ಟೈಮ್ಗೆ ಆಗೋದೇ ಇಲ್ಲ. ಹಾಗೆ ಮೂರನೇದು ಮತದಾರರಿಗೆ ಅನುಕೂಲ. ಹಾಗಾದರೆ ಮತದಾರರಿಗೆ ಹೇಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಾ? ನಿಮಗೆ ಚುನಾವಣೆ ಒಂದು ಬಾರಿ ಅಲ್ಲ, 2-3 ಬಾರಿ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಆವಾಗ ಏನಾಗಬೇಕಾಗುತ್ತೆ, 2-3 ಬಾರಿ ನೀವು ಮತದಾನಕ್ಕೋಸ್ಕರನೇ ಹೋಗಬೇಕಾಗತ್ತೆ. ನೀವು 2-3 ಬಾರಿ ಇದ್ದವಾಗ ನೀವು ಒಂದು ಬಾರಿ ಹೋಗ್ಬೋದು, ಒಂದು ಬಾರಿ ಹೋಗದೇನೆ ಇರಬಹುದು, ನಿಮಗೆ ಮತ್ತೊಂದು ಬಾರಿ ಏನಾದರೂ ಕೆಲಸ ಬಂದಿರಬಹುದು, ಹಲವು ಸಮಸ್ಯೆಗಳು ಇರಬಹುದು. ಸೊ ಅದರಿಂದ ನೀವು ಮತದಾನ ಮಾಡ್ದೇ ಇರಬಹುದು. ಇದರಿಂದ ಏನಾಗುತ್ತೆ, ಸರಿಯಾದ ಮತದಾನ ಆಗೋದಿಲ್ಲ. ಅದರ ಬದಲಾಗಿ ಒಂದೇ ದಿನ ಮತದಾನ ಅಥವಾ ಒಂದೇ ಸಮಯದಲ್ಲಿ ಮತದಾನ ಅಂತ ಇದ್ದರೆ ನೀವು ಹೋಗ್ತೀರಾ, ಮತದಾನ ಮಾಡಿ ಬರ್ತೀರಾ. ಇದರಲ್ಲಿ ಸರಿಯಾದ ಪ್ರಮಾಣದ ಮತದಾನ ಆಗುತ್ತೆ. ಹಾಗೂ ನಿಮ್ಮ ಮನೆಯಲ್ಲಿ ಯಾರಾದರೂ ಕೆಲಸಕ್ಕೋಸ್ಕರ ಬೇರೆ ರಾಜ್ಯಗಳಲ್ಲಿ ಅಥವಾ ಬೇರೆ ಯಾವುದೋ ಒಂದು ಸಿಟಿಗಳಲ್ಲಿ, ನಗರಗಳಲ್ಲಿ ಇರಬಹುದು. ಅವರು ಮತದಾನಕ್ಕಾಗಿ ಮತ್ತೆ ಮತ್ತೆ ಬರಬೇಕು ಅಂತಂದರೆ ಅವರು ಬರ್ದೇನೆ ಇರಬಹುದು ಅಲ್ವಾ? ಒಂದೇ ಸಲ ಬರಬೇಕು ಅಂತಂದರೆ ಅವರು ಬಂದುಬಿಡ್ತಾರೆ, ಮತದಾನ ಮಾಡ್ತಾರೆ, ಹೋಗ್ತಾರೆ. ಸೊ ಇದರಿಂದ ನಿಜವಾಗ್ಲೂ ಅನುಕೂಲ ಇದ್ದೇ ಇದೆ. ಮತ್ತೆ ಮತ್ತೆ ಮತದಾನಕ್ಕೆ ಅಂತಲೇ ಬರೋ ಅಂಥ ಖರ್ಚು ಕೂಡ ಇದರಿಂದ ಉಳಿಯುತ್ತೆ. 4ನೇದು ಸುಲಭ ಭದ್ರತೆ. ಸುಲಭ ಭದ್ರತೆ ಹೇಗಾಗುತ್ತೆ ಅಂತಂದರೆ ನೋಡಿ, ಚುನಾವಣೆ ಅಂತಂದರೆ ಭದ್ರತೆ ಇರಲೇಬೇಕು. ಈ ಭದ್ರತೆಗೋಸ್ಕರ ಸರ್ಕಾರ ಎಷ್ಟು ಖರ್ಚು ಮಾಡಬೇಕು? ಸೊ ನಮಗೆ ಮತ್ತೆ ಮತ್ತೆ ಚುನಾವಣೆ ಆಗ್ತಾ ಇರೋದ್ರಿಂದ ಏನಾಗುತ್ತೆ ಅಂದರೆ ಮತ್ತೆ ಮತ್ತೆ ಈ ಖರ್ಚು ಆಗ್ತಾನೇ ಇರತ್ತೆ. ನಮ್ಮದೇ ಅಲ್ವಾ ಹಣ. ಸೊ ಒಂದೇ ಸತಿ ನಮಗೆ ಚುನಾವಣೆ ಆಗೋದ್ರಿಂದ ಭದ್ರತೆಗೆ ನಾವು ಒಂದೇ ಸತಿ ಖರ್ಚು ಮಾಡುವಂಥದ್ದಾಗತ್ತೆ. ಹಾಗಾದರೆ ಈ ಒಂದೇ ಸತಿ ಚುನಾವಣೆ ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂತಂದರೆ ಸರ್ಕಾರ ಆಡಳಿತದ ಬಗ್ಗೆ ಹೆಚ್ಚು ಒತ್ತು ನೀಡಬಹುದು, ಹಾಗೂ ನಮ್ಮ ಹಣ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚು ಬಳಕೆ ಆಗ್ತಾ ಹೋಗುತ್ತೆ. ಹಾಗೂ ನಮಗೆ ಹೊಸ ಹೊಸ ಸೌಕರ್ಯಗಳು, ಹೊಸ ಹೊಸ ಸೌಲಭ್ಯಗಳು
ಪಡೆದುಕೊಳ್ಳಲು ಇದು ಉಪಯೋಗ ಆಗುತ್ತೆ. ಸ್ನೇಹಿತರೆ, ಹಾಗಾದರೆ ನೀವು ಕೇಳಬಹುದು, ಭಾರತ ಮೊದಲ ದೇಶನ ಇದನ್ನು ಜಾರಿಗೊಳಿಸ್ತಾ ಇರೋದು ಅಂತ. ಖಂಡಿತವಾಗೂ ಅಲ್ಲ. ಯಾಕಂದರೆ ಈಗಾಗಲೇ ಕೆಲವು ಅಭಿವೃದ್ಧಿ ಹೊಂದಿದ ದೇಶಗಳು ಇದನ್ನು ಜಾರಿಗೊಳಿಸಿದ್ದಾವೆ. ಕೆಲವು ಪೂರ್ಣ ಪ್ರಮಾಣದಲ್ಲಿದೆ, ಕೆಲವು ಒಂದು ಅಲ್ಪ ಪ್ರಮಾಣದಲ್ಲಿ ಇದನ್ನು ಜಾರಿಗೊಳಿಸಿದ್ದಾವೆ. ನಿಮಗೆ ಉದಾಹರಣೆ ಹೇಳಬೇಕು ಅಂದರೆ ಸ್ವೀಡನ್ ದೇಶದಲ್ಲಿ ಇದು ಜಾರಿಯಲ್ಲಿದೆ. ಅದೇ ಥರದಲ್ಲಿ ಅಮೇರಿಕಾ, ಆಸ್ಟ್ರೇಲಿಯಾ ಹಾಗೂ ಜರ್ಮನಿ ದೇಶಗಳಲ್ಲೂ ಪೂರ್ಣ ಪ್ರಮಾಣದಲ್ಲಿ ಅಲ್ಲ, ಒಂದು ಅಲ್ಪ ಪ್ರಮಾಣದಲ್ಲಿ ಇದು ಜಾರಿಗೆ ಇದೆ. ಹಾಗಾದರೆ ಇದು ಜಾರಿಗೆ ತರೋದು ತುಂಬ ಸುಲಭನಾ ಅಥವಾ ಈಸಿನಾ ಅಂತ ನಿಮಗನ್ಸಿರಬಹುದು. ಸ್ನೇಹಿತರೆ, ಖಂಡಿತವಾಗೂ ಇಲ್ಲ. ಯಾಕಂದರೆ ಭಾರತದಂಥ ದೊಡ್ಡ ದೇಶದಲ್ಲಿ, ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶದಲ್ಲಿ ಇದನ್ನು ಜಾರಿಗೆ ತರೋದು ಅಷ್ಟೊಂದು ಈಸಿಯಾದ ಕೆಲಸ ಅಲ್ಲ. ಯಾಕಂದರೆ ನಾವು ಇದಕ್ಕೆ ಆದ ಕೆಲವು ತಯಾರಿಗಳನ್ನು ಮಾಡ್ಕೋಬೇಕು. ಹಾಗಾದರೆ ಅದು ಏನು ಅಂತಂದರೆ, ನಾವು ನಮ್ಮ ಸಂವಿಧಾನದಲ್ಲಿ ಕೆಲವು ತಿದ್ದುಪಡಿಗಳನ್ನು ಮಾಡ್ಕೋಬೇಕು ಇದಕ್ಕನುಗುಣವಾಗಿ. ಹಾಗೆ ಭಾರತದ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಇದಕ್ಕೆ ಒಪ್ಪಬೇಕು. ಅದೇ ಥರದಲ್ಲಿ ನಾವು ಭಾರತದಂಥ ದೊಡ್ಡ ದೇಶದಲ್ಲಿ ಇದನ್ನು ಜಾರಿಗೆ ತರಬೇಕು ಅಂದರೆ ಅದಕ್ಕೆ ಬೇಕಾದ ಎಲ್ಲ ತರಹದ ವ್ಯವಸ್ಥೆಗಳನ್ನು, ಭದ್ರತೆಗಳನ್ನು ಮಾಡಿಕೊಳ್ಬೇಕು. ಆದರೆ ಇದನ್ನು ಸರಿಯಾದ ರೀತಿಯಲ್ಲಿ ಕಾರ್ಯಗತಗೊಳಿಸೋದ್ರಿಂದ ಭಾರತಕ್ಕೆ ಅತಿ ಹೆಚ್ಚಿನ ಲಾಭವಂತೂ ಖಂಡಿತವಾಗೂ ಇದೆ. ಹಾಗಾದರೆ ಇದರಲ್ಲಿ ತೊಂದರೆಗಳು ಅಥವಾ ಕುಂದುಕೊರತೆಗಳು ಇಲ್ವಾ ಅಂತ ನೀವು ಕೇಳ್ಬೋದು. ಸ್ನೇಹಿತರೆ, ಖಂಡಿತವಾಗೂ ಇದೆ. ಯಾವುದೇ ಒಂದು ನೀವು ಕಾರ್ಯ ತಗೊಳ್ಳಿ, ಅದರಲ್ಲಿ ತೊಂದರೆಗಳು, ಕುಂದುಕೊರತೆಗಳು, ಅದನ್ನು ಅನಾನುಕೂಲಗಳು ಇದ್ದೇ ಇರುತ್ತೆ. ಅದನ್ನು ನಾವು ಸರಿ ಹೋಗಿಸಿ ನಾವು ನಮಗೆ ಬೇಕಾದ ರೀತಿಯಲ್ಲಿ ಹೇಗೆ ಅದನ್ನು ಬಳಸ್ಕೊಳ್ಬಹುದು ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ ಅಲ್ವಾ. ಹಾಗಾದರೆ ಇದರಲ್ಲಿ ಇರುವಂಥ ಕೆಲವು ಕುಂದುಕೊರತೆಗಳು ಅಥವಾ ಅದರಲ್ಲಿ ಆಗಬಹುದಾದಂಥ ಕೆಲವು ಅನಾನುಕೂಲಗಳು ಏನಿರಬಹುದು ಅಂತ ನೋಡೋದಾದರೆ, ಮುಖ್ಯವಾಗಿ ಒಂದೇ ವೇಳೆಯಲ್ಲಿ ಚುನಾವಣೆ ನಡೆಸೋದ್ರಿಂದ ನಾಗರಿಕರು ಕೆಲವು ಚಿಕ್ಕ ಚಿಕ್ಕ ಪ್ರಾದೇಶಿಕ ಸಮಸ್ಯೆಗಳನ್ನು ಗಂಭೀರವಾಗಿ ತಗೊಂಡ್ಬಿಟ್ಟು ಅವರು ರಾಷ್ಟ್ರದ ನಾಯಕರನ್ನು ಆಯ್ಕೆ ಮಾಡೋದರಲ್ಲಿ ಎಡವಬಹುದು. ಅಥವಾ ಇನ್ನೂ ಒಂದು ಥರದಲ್ಲಿ ಆಗಬಹುದು, ಒಬ್ಬ ನಾಯಕನ ಅಭಿವೃದ್ಧಿಯನ್ನು ಅವರು ಮುಂದಿರಿಸಿಕೊಂಡು ಕೆಳಮಟ್ಟದಲ್ಲಿ ಆಗಬೇಕಾದಂತಹ ಅಭಿವೃದ್ಧಿಯನ್ನು ಕಡೆಗಣಿಸಬಹುದು ಅಥವಾ ಕೆಳಮಟ್ಟದ ಅಭಿವೃದ್ಧಿಗಳು ಅರ್ಥ ಕಳೆದುಕೊಳ್ಳಬಹುದು. ಹಾಗಾದರೆ ಇದಕ್ಕೆಲ್ಲ ಇರೋ ಒಂದೇ ಒಂದು ಉತ್ತರ ಅಂದರೆ ನಾವು ಪ್ರಜ್ಞಾವಂತ ನಾಗರಿಕರಾಗುವುದು. ಯಾಕಂದರೆ ಸ್ನೇಹಿತರೆ, ಕಾಲಕಾಲಕ್ಕೆ ಬದಲಾವಣೆಗಳು ಆಗಲೇಬೇಕು ಹಾಗೂ ಅಭಿವೃದ್ಧಿ ಅತೀ ಮುಖ್ಯ. ಈ ಬದಲಾವಣೆಗಳನ್ನು, ಅಭಿವೃದ್ಧಿಗಳನ್ನು ತಡೆ ಹಿಡಿಯುವುದರಲ್ಲಿ ಯಾವುದೇ ಅರ್ಥ ಇರುವುದಿಲ್ಲ. ಬದಲಾಗಿ ನಾವು ಒಂದು ಪ್ರಜ್ಞಾವಂತ ನಾಗರಿಕರಾಗಿ ಈ ಬದಲಾವಣೆಗಳನ್ನು, ಅಭಿವೃದ್ಧಿಗಳನ್ನು ನಮಗೆ ಹೆಚ್ಚು ಲಾಭ ತಂದುಕೊಡುವ ರೀತಿಯಲ್ಲಿ, ನಮ್ಮ ದೇಶಕ್ಕೆ ಹೆಚ್ಚು ಉಪಯೋಗವಾಗುವ ರೀತಿಯಲ್ಲಿ ಬಳಸಿಕೊಳ್ಳುವುದೇ ಸೂಕ್ತ ಎಂದೆನಿಸುತ್ತದೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಮ್ಮನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು ಸ್ನೇಹಿತರೆ.